ಆಗಬೇಕು, ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ಸಂದಿಗ್ಧ ಸ್ಥಿತಿಯಲ್ಲಿದೆ. ಅನಿವಾರ್ಯತೆ ಈಗ ಅವರ ಮುಂದೆ ಇದೆ. ತನಿಖೆ ನಡೆಸಲೇಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ಚಿನ್ನಯ್ಯನ ಮೇಲೆ ಬಂದಿರುವಂತಹ ಆರೋಪ. ಹಾಗಾಗಿ ನೋಡ್ಬೇಕೇನ್ ಮಾಡ್ತೆ ಅಂತ ಹೇಳಿ ಇದನ್ನ ಹೊರತುಪಡಿಸಿದ್ರೆ ಮತ್ತೊಂದು ವಿಚಾರ, ಅನನ್ಯ ಭಟ್ ಕಟ್ಟು ಕತೆ, ಸೃಷ್ಟಿ, ಸುಳ್ಳಿನ ಗೋಪುರ ಎಲ್ಲವೂ ಕೂಡ ಛಿದ್ರ ಆಯಿತು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲೇ ಅನನ್ಯ ಭಟ್ ತಾಯಿ ಅನ್ಸ್ಕೊಂಡಿದ್ದಂತಹ ಸುಜಾತಾ ಭಟ್ ಅವರು ಮಗಳೇ ಇಲ್ಲ ಅಂತ ಹೇಳಿದ್ರು, ಸುಳ್ಳು ಅಂತ ಹೇಳಿ. ಈಗ ಆ ನಾಪತ್ತೆ ಪ್ರಕರಣದಲ್ಲಿ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ದೂರುದಾರೆ ಸುಜಾತಾ ಭಟ್ ಪರ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಸುಜಾತಾ ಭಟ್ಗೆ ಭದ್ರತೆ ನೀಡಲು ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಮಹಿಳಾ ಆಯೋಗ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನ ಬರೆದಿರೋದು. ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರು ಸೂಕ್ತ ರಕ್ಷಣೆ ಒದಗಿಸುವಂತೆ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಸುಜಾತಾ ಭಟ್ಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ಕಾರಣ ಏನ್ ಬೇಕಾದ್ರಾಗಿರ್ಬೋದು. ಇಷ್ಟು ದಿನ ಆಕೆ ಹೇಳಿಕೊಂಡು ಬಂದಿದ್ದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿತ್ತು. ಅದನ್ನ ಅವರೇ ಒಪ್ಕೊಂಡಿದ್ರು. ಎಸ್ಐಟಿ ಮುಂದೆ ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ನಾನು ಫೋಟೋ ತೋರಿಸಿದ್ದು ಅನನ್ಯ ಭಟ್ ಅಲ್ಲ, ವಾಸಂತ್ ಇದು ಅನ್ನೋದು ಕೂಡ ಹೇಳಿದ್ರು. ಕೇರ್ ಟೇಕರ್ ಆಗಿ ಬೆಂಗಳೂರಲ್ಲಿದ್ದೆ, ಅವರ ಮಗನ ಹೆಂಡತಿಯ ಫೋಟೋವನ್ನ ತೋರಿಸಿದ್ದೆ ಅಂತ ಹೇಳ್ಕೊಂಡಿದ್ರು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲೇ ಸತ್ಯಾಂಶವನ್ನ ಹೊರ ಹಾಕಿದ್ರು. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಅವರು ಬಾಯಿ ಬಿಟ್ಟಿದ್ರು. ಮೊನ್ನೆ 2 ದಿನ ಎಸ್ಐಟಿ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಆ ಸುಜಾತಾ ಭಟ್ ಅವರು ಎಲ್ಲವನ್ನ ಕೂಡ ಹೇಳಿದ್ದಾರೆ. ನಾನೆಲ್ಲವೂ ಕೂಡ ಹೇಳಿದ್ದು ಸುಳ್ಳು, ಆ ಪರಿಕಾ ಜಾಗಕ್ಕೋಸ್ಕರ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಇದರ ನಡುವೆ ಈಗ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ ಎಸ್ಐಟಿಗೆ, ಸೂಕ್ತ ಭದ್ರತೆಯನ್ನ ಕೊಡಿ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಮಹಿಳಾ ಆಯೋಗ ಎಂಟ್ರಿ ಆಗಿದೆ, ಪತ್ರವನ್ನ ಬರೆದಿದೆ, ಏನ್ ಕಾರಣ? ನಾಗೇಂದ್ರ ಬಾಬು, ಈ ಮಹಿಳಾ ಆಯೋಗದವರು ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಪತ್ರ ಬರೆಯುವಂತಹ ಕೆಲಸ ಮಾಡಿದ್ದಾರೆ. ಸುಜಾತಾ ಭಟ್ ಅವರಿಗೆ ಸೂಕ್ತವಾದಂತಹ ರಕ್ಷಣೆ ಒದಗಿಸಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈಗಾಗಲೇ ಅನನ್ಯ ಭಟ್ ಕೇಸ್ನಲ್ಲಿ ಇಡೀ ರಾಜ್ಯದವರ ಮನ ಗೆದ್ದಂತಹ ಈ ಸುಜಾತಾ ಭಟ್ ಅವರು ಸಾಕಷ್ಟು ಡ್ರಾಮಾಗಳನ್ನ ಮಾಡುವ ಮೂಲಕ ಎಲ್ಲರ ಸಿಂಪತಿಯನ್ನು ಗಿಟ್ಟಿಸಿಕೊಂಡಿದ್ರು. ನಂತರದಲ್ಲಿ ಅವರ ಎಲ್ಲಾ ಡ್ರಾಮಾಗಳನ್ನ ಪತ್ತೆ ಹಚ್ಚುವುದರಲ್ಲಿ ರಿಪಬ್ಲಿಕ್ ಕನ್ನಡ ಯಶಸ್ವಿಯಾಗಿತ್ತು. ಅಂದ್ರೆ ಅವರ ಮಗಳು ಅನನ್ಯ ಭಟ್ ಅಲ್ಲ ಅನ್ನೋದು ಕೂಡ ಗೊತ್ತಾಯಿತು. ಜೊತೆಗೆ ಅವರು ಕೊಟ್ಟಂತಹ ಸಾಕ್ಷಿಗಳು ಸುಳ್ಳು ಅಂತ ಗೊತ್ತಾಯಿತು. ಇದಾದ ಬಳಿಕದಲ್ಲಿ ಎಸ್ಐಟಿ ಅಧಿಕಾರಿಗಳು ತೀವ್ರವಾದಂತಹ ಒಂದು ವಿಚಾರಣೆ ಮಾಡಿದ ನಂತರದಲ್ಲಿ ತಾನು ಕೂಡ ತಪ್ಪೊಪ್ಪಿಗೆಯನ್ನ ನೀಡಿದ್ಲು. ಇದಾದ ನಂತರದಲ್ಲಿ ನಿನ್ನೆ ಸಂಜೆ ಮಾಧ್ಯಮದವರು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಸುಜಾತಾ ಭಟ್ ಸಾಕಷ್ಟು ಹೈಡ್ರಾಮನ್ನು ಕೂಡ ಮಾಡಿಕೊಂಡಿದ್ರು. ಈ ಹೈಡ್ರಾಮಾ ನೋಡಿದಂತಹ ಮಹಿಳಾ ಆಯೋಗ ಅವ್ರನ್ನ ಸೂಕ್ತವಾದಂತಹ ಒಂದು ಸಂರಕ್ಷಣೆ ನೀಡಬೇಕು, ಯಾರೂ ಕೂಡ ಅವರಿಗೆ ಕಿರುಕುಳ ಕೊಡದಂತೆ, ಜೊತೆಗೆ ಅವರಿಗೆ ಮಾನಸಿಕವಾಗಿ ಯಾವುದೇ ರೀತಿ ತೊಂದರೆ ಆಗದಂತೆ ಎಸ್ಐಟಿ ಅಧಿಕಾರಿಗಳೇ ಸೂಕ್ತವಾದಂತಹ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈ ಪತ್ರದ ಮುಖ್ಯವಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರು ಈಗ ಏನು ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮನವಿ ಮಾಡುವಂತಹ ಕೆಲಸ ಮಾಡಿಕೊಂಡಿರುವಂತದ್ದು. ಆದ್ರೆ ಎಲ್ಲ ಮಾನಸಿಕವಾಗಿ ಕುಗ್ಗುವಂತಹ ಮಹಿಳೆ ಸುಜಾತಾ ಭಟ್ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ಸದೀಸಾಗಿ ಸುಳ್ಳನ್ನು ಹೇಳುವಂತಹ ಒಂದು ಮಹಿಳೆ ಈಗ ಈ ರೀತಿಯಾದಂತಹ ಮಾನಸಿಕವಾಗಿ ಕುಗ್ತಾಳ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದೇನೇ ಇದ್ರೂ ಕೂಡ ಸದ್ಯಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಈಗ ಎಸ್ಐಟಿ ಮುಖ್ಯಸ್ಥರಿಗೆ ಪತ್ರ ಬರೆಯುವಂತಹ ಕೆಲಸ ಮಾಡಿದ್ದಾರೆ. ಈ ಸುಜಾತಾ ಭಟ್ ಅವರಿಗೆ ಸೂಕ್ತವಾದಂತಹ ರಕ್ಷಣೆ ನೀಡಿ ಯಾವುದೇ ರೀತಿಯಾದಂತಹ ಮಾನಸಿಕ ಕಿರುಕುಳ ಕೊಡದಂತೆ ಅವರನ್ನ ಸಂರಕ್ಷಣೆ ಮಾಡಿ ಅಂತ ಹೇಳಿ ಪತ್ರದಲ್ಲಿ ಮನವಿ ಮಾಡಿಕೊಂಡಿರುತ್ತದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಆಗಬೇಕು, ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ಸಂದಿಗ್ಧ ಸ್ಥಿತಿಯಲ್ಲಿದೆ. ಅನಿವಾರ್ಯತೆ ಈಗ ಅವರ ಮುಂದೆ ಇದೆ. ತನಿಖೆ ನಡೆಸಲೇಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ಚಿನ್ನಯ್ಯನ ಮೇಲೆ ಬಂದಿರುವಂತಹ ಆರೋಪ. ಹಾಗಾಗಿ ನೋಡ್ಬೇಕೇನ್ ಮಾಡ್ತೆ ಅಂತ ಹೇಳಿ ಇದನ್ನ ಹೊರತುಪಡಿಸಿದ್ರೆ ಮತ್ತೊಂದು ವಿಚಾರ, ಅನನ್ಯ ಭಟ್ ಕಟ್ಟು ಕತೆ, ಸೃಷ್ಟಿ, ಸುಳ್ಳಿನ ಗೋಪುರ ಎಲ್ಲವೂ ಕೂಡ ಛಿದ್ರ ಆಯಿತು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲೇ ಅನನ್ಯ ಭಟ್ ತಾಯಿ ಅನ್ಸ್ಕೊಂಡಿದ್ದಂತಹ ಸುಜಾತಾ ಭಟ್ ಅವರು ಮಗಳೇ ಇಲ್ಲ ಅಂತ ಹೇಳಿದ್ರು, ಸುಳ್ಳು ಅಂತ ಹೇಳಿ. ಈಗ ಆ ನಾಪತ್ತೆ ಪ್ರಕರಣದಲ್ಲಿ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ದೂರುದಾರೆ ಸುಜಾತಾ ಭಟ್ ಪರ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಸುಜಾತಾ ಭಟ್ಗೆ ಭದ್ರತೆ ನೀಡಲು
ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಮಹಿಳಾ ಆಯೋಗ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನ ಬರೆದಿರೋದು. ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರು ಸೂಕ್ತ ರಕ್ಷಣೆ ಒದಗಿಸುವಂತೆ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಸುಜಾತಾ ಭಟ್ಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ಕಾರಣ ಏನ್ ಬೇಕಾದ್ರೂ ಆಗಿರ್ಬೋದು. ಇಷ್ಟು ದಿನ ಆಕೆ ಹೇಳಿಕೊಂಡು ಬಂದಿದ್ದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿತ್ತು. ಅದನ್ನ ಅವರೇ ಒಪ್ಕೊಂಡಿದ್ರು. ಎಸ್ಐಟಿ ಮುಂದೆನೂ ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ನಾನು ಫೋಟೋ ತೋರಿಸಿದ್ದು ಅನನ್ಯ ಭಟ್ ಅಲ್ಲ, ವಾಸಂತ್ ಇದು ಅನ್ನೋದು ಕೂಡ ಹೇಳಿದ್ರು. ಕೇರ್ ಟೇಕರ್ ಆಗಿ ಬೆಂಗಳೂರಲ್ಲಿದ್ದೆ, ಅವರ ಮಗನ ಹೆಂಡತಿಯ ಫೋಟೋವನ್ನ ತೋರಿಸಿದ್ದೆ ಅಂತ ಹೇಳ್ಕೊಂಡಿದ್ರು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲೇ ಸತ್ಯಾಂಶವನ್ನ ಹೊರ ಹಾಕಿದ್ರು. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಅವರು ಬಾಯ್ ಬಿಟ್ಟಿದ್ರು. ಮೊನ್ನೆ 2 ದಿನ ಎಸ್ಐಟಿ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಆ ಸುಜಾತಾ ಭಟ್ ಅವರು ಎಲ್ಲವನ್ನ ಕೂಡ ಹೇಳಿದ್ದಾರೆ. ನಾನೆಲ್ಲವೂ ಕೂಡ ಹೇಳಿದ್ದು ಸುಳ್ಳು, ಆ ಪರಿಕಾ ಜಾಗಕ್ಕೋಸ್ಕರ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಇದರ ನಡುವೆ ಈಗ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ ಎಸ್ಐಟಿಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಮಹಿಳಾ ಆಯೋಗ ಎಂಟ್ರಿ ಆಗಿದೆ, ಪತ್ರವನ್ನ ಬರೆದಿದೆ, ಏನ್ ಕಾರಣ? ನಾಗೇಂದ್ರ ಬಾಬು, ಈ ಮಹಿಳಾ ಆಯೋಗದವರು ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಪತ್ರ ಬರೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಸುಜಾತಾ ಭಟ್ ಅವರಿಗೆ ಸೂಕ್ತವಾದಂತಹ ರಕ್ಷಣೆ ಒದಗಿಸಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈಗಾಗಲೇ ಅನನ್ಯ ಭಟ್ ಕೇಸ್ನಲ್ಲಿ ಇಡೀ ರಾಜ್ಯದವರ ಮನ ಗೆದ್ದಂತಹ ಈ ಸುಜಾತಾ ಭಟ್ ಅವರು ಸಾಕಷ್ಟು ಡ್ರಾಮಾಗಳನ್ನ ಮಾಡುವ ಮೂಲಕ ಎಲ್ಲರ ಸಿಂಪತಿಯನ್ನು ಗಿಟ್ಟಿಸಿಕೊಂಡಿದ್ರು. ನಂತರದಲ್ಲಿ ಅವರ ಎಲ್ಲಾ ಡ್ರಾಮಾಗಳನ್ನ ಪತ್ತೆ ಹಚ್ಚುವುದರಲ್ಲಿ ರಿಪಬ್ಲಿಕ್ ಕನ್ನಡ ಯಶಸ್ವಿಯಾಗಿತ್ತು. ಅಂದ್ರೆ ಅವರ ಮಗಳು ಅನನ್ಯ ಭಟ್ ಅಲ್ಲ ಅನ್ನೋದು ಕೂಡ ಗೊತ್ತಾಯಿತು. ಜೊತೆಗೆ ಅವರು ಕೊಟ್ಟಂತಹ ಸಾಕ್ಷಿಗಳು ಸುಳ್ಳು ಅಂತ ಗೊತ್ತಾಯಿತು. ಇದಾದ ಬಳಿಕದಲ್ಲಿ ಎಸ್ಐಟಿ ಅಧಿಕಾರಿಗಳು ತೀವ್ರವಾದಂತಹ ಒಂದು ವಿಚಾರಣೆ ಮಾಡಿದ ನಂತರದಲ್ಲಿ ತಾನು ಕೂಡ ತಪ್ಪೊಪ್ಪಿಗೆಯನ್ನ ನೀಡಿದ್ಲು. ಇದಾದ ನಂತರದಲ್ಲಿ ನಿನ್ನೆ ಸಂಜೆ ಮಾಧ್ಯಮದವರು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಸುಜಾತಾ ಭಟ್ ಸಾಕಷ್ಟು ಹೈಡ್ರಾಮನ್ನು ಕೂಡ ಮಾಡಿಕೊಂಡಿದ್ರು. ಈ ಹೈಡ್ರಾಮಾ ನೋಡಿದಂತಹ ಮಹಿಳಾ ಆಯೋಗ ಅವ್ರನ್ನ ಸೂಕ್ತವಾದಂತಹ ಒಂದು ಸಂರಕ್ಷಣೆ ನೀಡಬೇಕು, ಯಾರೂ ಕೂಡ ಅವರಿಗೆ ಕಿರುಕುಳ ಕೊಡದಂತೆ, ಜೊತೆಗೆ ಅವರಿಗೆ ಮಾನಸಿಕವಾಗಿ ಯಾವುದೇ ತೊಂದರೆ ಆಗದಂತೆ ಎಸ್ಐಟಿ ಅಧಿಕಾರಿಗಳೇ ಸೂಕ್ತವಾದಂತಹ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಈ ಪತ್ರದ ಮುಖ್ಯವಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಅವರು ಈಗ ಏನು ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಮನವಿ ಮಾಡುವಂತಹ ಕೆಲಸ ಮಾಡಿಕೊಂಡಿರುವಂತದ್ದು. ಆದ್ರೆ ಎಲ್ಲ ಮಾನಸಿಕವಾಗಿ ಕುಗ್ಗುವಂತಹ ಮಹಿಳೆ ಸುಜಾತಾ ಭಟ್ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ಸದೀಸಾಗಿ ಸುಳ್ಳನ್ನು ಹೇಳುವಂತಹ ಒಂದು ಮಹಿಳೆ ಈಗ ಈ ರೀತಿಯಾದಂತಹ ಮಾನಸಿಕವಾಗಿ ಕುಗ್ತಾಳ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದೇನೇ ಇದ್ರೂ ಕೂಡ ಸದ್ಯಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಈಗ ಎಸ್ಐಟಿ ಮುಖ್ಯಸ್ಥರಿಗೆ ಪತ್ರ ಬರೆಯುವಂತಹ ಕೆಲಸ ಮಾಡಿದ್ದಾರೆ. ಈ ಸುಜಾತಾ ಭಟ್ ಅವರಿಗೆ ಸೂಕ್ತವಾದಂತಹ ರಕ್ಷಣೆ ನೀಡಿ ಯಾವುದೇ ರೀತಿಯಾದಂತಹ ಮಾನಸಿಕ ಕಿರುಕುಳ ಕೊಡದಂತೆ ಅವರನ್ನ ಸಂರಕ್ಷಣೆ ಮಾಡಿ ಅಂತ ಹೇಳಿ ಪತ್ರದಲ್ಲಿ ಮನವಿ ಮಾಡಿಕೊಂಡಿರುತ್ತದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಆಗಬೇಕು, ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು. ಸಂದಿಗ್ಧ ಸ್ಥಿತಿಯಲ್ಲಿದೆ, ಅನಿವಾರ್ಯತೆ ಈಗ ಅವರ ಮುಂದೆ ಇದೆ, ತನಿಖೆ ನಡೆಸಲೇಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ಚಿನ್ನಯ್ಯನ ಮೇಲೆ ಬಂದಿರುವಂತಹ ಆರೋಪ. ಹಾಗಾಗಿ ನೋಡ್ಬೇಕೇನ್ ಮಾಡ್ತೆ ಅಂತ ಹೇಳಿ. ಇದನ್ನ ಹೊರತುಪಡಿಸಿದ್ರೆ ಮತ್ತೊಂದು ವಿಚಾರ, ಅನನ್ಯ ಭಟ್ ಕಟ್ಟು ಕತೆ, ಸೃಷ್ಟಿ, ಸುಳ್ಳಿನ ಗೋಪುರ ಎಲ್ಲವೂ ಕೂಡ ಛಿದ್ರ ಆಯಿತು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲೇ ಅನನ್ಯ ಭಟ್ ತಾಯಿ ಅನ್ಸ್ಕೊಂಡಿದ್ದಂತಹ ಸುಜಾತಾ ಭಟ್ ಅವರು ಮಗಳೇ ಇಲ್ಲ ಅಂತ ಹೇಳಿದ್ರು, ಸುಳ್ಳು ಅಂತ ಹೇಳಿದ್ರು. ಈಗ ಆ ನಾಪತ್ತೆ ಪ್ರಕರಣದಲ್ಲಿ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ದೂರುದಾರೆ ಸುಜಾತಾ ಭಟ್ ಪರ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಸುಜಾತಾ ಭಟ್ಗೆ ಭದ್ರತೆ ನೀಡಲು ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಮಹಿಳಾ ಆಯೋಗ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನ ಬರೆದಿರೋದು. ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರು ಸೂಕ್ತ ರಕ್ಷಣೆ ಒದಗಿಸುವಂತೆ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಸುಜಾತಾ ಭಟ್ಗೆ ಸೂಕ್ತ ಭದ್ರತೆಯನ್ನ ಕೊಡಿ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ಕಾರಣ ಏನ್ ಬೇಕಾದ್ರೂ ಆಗಿರ್ಬೋದು. ಇಷ್ಟು ದಿನ ಆಕೆ ಹೇಳಿಕೊಂಡು ಬಂದಿದ್ದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿತ್ತು. ಅದನ್ನ ಅವರೇ ಒಪ್ಕೊಂಡಿದ್ರು. ಎಸ್ಐಟಿ ಮುಂದೆನೂ ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ನಾನು ಫೋಟೋ ತೋರಿಸಿದ್ದು ಅನನ್ಯ ಭಟ್ ಅಲ್ಲ, ವಾಸಂತ್ ಇದು ಅನ್ನೋದು ಕೂಡ ಹೇಳಿದ್ರು. ಕೇರ್ ಟೇಕರ್ ಆಗಿ ಬೆಂಗಳೂರಲ್ಲಿದ್ದೆ,
ಅವರ ಮಗನ ಹೆಂಡತಿಯ ಫೋಟೋವನ್ನ ತೋರಿಸಿದ್ದೆ ಅಂತ ಹೇಳ್ಕೊಂಡಿದ್ರು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲೇ ಸತ್ಯಾಂಶವನ್ನ ಹೊರಹಾಕಿದ್ರು. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಅವರು ಬಾಯಿ ಬಿಟ್ಟಿದ್ರು. ಮೊನ್ನೆ 2 ದಿನ ಎಸ್ಐಟಿ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಆ ಸುಜಾತಾ ಭಟ್ ಅವರು ಎಲ್ಲವನ್ನ ಕೂಡ ಹೇಳಿದ್ದಾರೆ. ನಾನೆಲ್ಲವೂ ಕೂಡ ಹೇಳಿದ್ದು ಸುಳ್ಳು, ಆ ಪರಿಕಾ ಜಾಗಕ್ಕೋಸ್ಕರ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಇದರ ನಡುವೆ ಈಗ